ಇಂದಿನಿಂದ SSLC ಪರೀಕ್ಷೆ ಆರಂಭಗೊಂಡಿದ್ದು, ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜು ಪ್ರೌಢಶಾಲೆಯಲ್ಲಿ ಇಂದು ಕನ್ನಡ ಪರೀಕ್ಷೆ ಬರೆದು ಬರುತ್ತಿರುವ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು 2805 ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆ ಬರೆಯುತ್ತಿದ್ದು, ಒಟ್ಟು 8 ಪರೀಕ್ಷಾ ಕೇಂದ್ರಗಳು ಇವೆ ಎಂದು BEO ಮುನಿವೆಂಕಟ ರಾಮಾಚಾರಿ ತಿಳಿಸಿದರು. SSLC ವಿದ್ಯಾರ್ಥಿಗಳು ಈ ಬಾರಿ ಉತ್ತಮ ಫಲಿತಾಂಶ ತರಲೆಂದು ಚಿಕ್ಕಬಳ್ಳಾಪುರ ಧ್ವನಿ ಡಿಜಿಟಲ್ ಮಾಧ್ಯಮ ಶುಭ ಹಾರೈಸುತ್ತಿದೆ. SSLC ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಎಲ್ಲರೂ ಪಾಸ್ ಆಗ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾರೆ. ಯಾವ ಸ್ಕೂಲು? ನಾವು MDRF ಕೊಲ್ಮೇನಲ್ಲಿ ಮುರಾರ್ಜಿ ದೇಸಾಯಿ ಕೊಲ್ಮೇನಲ್ಲಿ. ಏನು ಹೆಸರು? ನನ್ನ ಹೆಸರು ಪ್ರಣೀತ್. ನನ್ನ ಹೆಸರು ಸುಮಾ ಅಂತ. ಇವತ್ತು ನಮಗೆ ಕನ್ನಡ ಪರೀಕ್ಷೆ ಇತ್ತು. ತುಂಬ ಚೆನ್ನಾಗಿ ಎಲ್ಲರೂ ಬರೆದ್ವಿ. ಅಷ್ಟು ಈಸಿನೂ ಇರಲಿಲ್ಲ, ಅಷ್ಟು ಟಫು ಇರಲಿಲ್ಲ, ಚೆನ್ನಾಗಿತ್ತು. ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗ್ತೀವಿ. ನಮ್ಮ ಶಾಲೆ ಹೆಸರು MDRF. ಯಾವ ಥರ ಕ್ವಶನ್ ಪೇಪರ್ ಅಂತಂದರೆ ನಾವು ಓದಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾವು ಓದಿದ್ರೆ ನಮ್ಗೆ ಈಸಿ ಅನಿಸುತ್ತೆ, ಓದದೇ ಇದ್ದರೆ ಟಫ್ ಅನಿಸುತ್ತೆ. ನಾವಾದರೆ ನಮ್ಮ ಶಿಕ್ಷಕರು ಎಲ್ಲ ಅವ್ರು ಹೇಳಿರೋ ಮಾರ್ಗದರ್ಶನದಲ್ಲಿ ನಾವು ನಡೆಯೋದ್ರಿಂದ ನಮಗೆ ಈಸಿನೇ ಅನಿಸ್ತು. ಎಲ್ಲ ಬರ್ತಿದ್ದೀವಿ. ನಿನ್ನ ಹೆಸರು? ನನ್ನ ಹೆಸರು ಸುಮಾ ಅಂತ. ನಾನು ಸಾಯಿರಾಮ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ, 10ನೇ ತರಗತಿ. ಇವತ್ತು ನಮಗೆ ಪ್ರಥಮ ವರ್ಷ ಕನ್ನಡ ಎಕ್ಸಾಮ್ ಇತ್ತು. ತುಂಬ ಚೆನ್ನಾಗಿ ಬರ್ತೀವಿ. ಎಲ್ಲ ತುಂಬ ಕ್ವಶನ್ ಪೇಪರ್ ಇತ್ತು. ನಾವು ತುಂಬ ಚೆನ್ನಾಗಿ ಬರ್ತೀವಿ. ಮಮತಾ ನಮ್ಮ ಕನ್ನಡ ಶಿಕ್ಷಕರು ಮಮತಾ ಅವರು ತುಂಬ ಚೆನ್ನಾಗಿ ನಮಗೆ ಎಲ್ಲ ಹೇಳ್ಕೊಟ್ಟಿದ್ರು. ಎಲ್ಲ ನಮಗೆ ಚೆನ್ನಾಗಿ ಈಸಿ ಮೆಥಡ್ಸಲ್ಲೆಲ್ಲ ಹೇಳ್ಕೊಟ್ಟಿದ್ರು. ನಾವು ಅದು ಬರೆಯೋದಕ್ಕೆ ನಮಗೆ ತುಂಬ ಈಸಿ ಆಯಿತು. ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಬರ್ತೀವಿ. ಸಾಯಿರಾಮ್ ತುಂಬ ಚೆನ್ನಾಗಿ. ಹೆಸರು? ನನ್ನ ಹೆಸರು ಭರಣಿಶ್ರೀ ಅಂತ. ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸಬ್ಜೆಕ್ಟ್. ಕ್ವೆಶನ್ ಪೇಪರ್ ಆದರೆ ತುಂಬ ಈಸಿ ಇತ್ತು. ಬಟ್ ಸ್ಟಿಲ್ ನಮ್ಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಬಂತು. ಆ ಟೈಮ್ ಶಾರ್ಟೇಜ್ ಬಂದರೂ ಸಹ ನಾವು ನೀಟಾಗಿ ಆ ಟೈಮ್ನ ಉಪಯೋಗ ಮಾಡಿಕೊಂಡು ಕರೆಕ್ಟಾಗಿ ಬರ್ತಿದ್ದೀವಿ. ಆ್ಯಂಡ್ ಮೇನ್ ನಾವು ಇಷ್ಟೆಲ್ಲ ನೀಟಾಗಿ ಚೆನ್ನಾಗಿ ಬರ್ತಿದ್ದೀವಿ ಅಂದರೆ ಅದಕ್ಕೆ ಮೇನ್ ನಮ್ಮ ಇನ್ಸ್ಟಿಟ್ಯೂಷನ್ನೇ ರೀಸನ್ ಆಗಿರುತ್ತೆ. ನ್ಯೂಟನ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ನಮಗೆ ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಹೇಳ್ಕೊಟ್ರೆ ಇವ್ರು ಚೆನ್ನಾಗಿ ಬರೀತಾರೆ ಅನ್ನೋ ರೀತಿಯಿಂದ ಎಲ್ಲ ಟೀಚರ್ಸ್ ಆಗಿ ನಮ್ಗೆ ತಗೊಳ್ಳೋ ಸಬ್ಜೆಕ್ಟ್ ಟೀಚರ್ ಆಗಲಿ, ನಮ್ಮ ಪ್ರಿನ್ಸಿಪಲ್ ಆಗಲಿ, ಚೇರ್ಮನ್ ಆಗಲಿ, ಅಡ್ಮಿನ್ ಆಗಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಿದ್ದೀವಿ. ಆದ್ದರಿಂದ ನಾವು ಎಕ್ಸಾಮ್ನ ಯಾವ ಥರ ಅಟೆಂಡ್ ಮಾಡಿದ್ದೀವಿ ಅಂದರೆ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ಚೆನ್ನಾಗಿ ಅಟೆಂಡ್ ಮಾಡ್ತೀವಿ. ಕ್ವಶನ್ ಪೇಪರ್ ಈಸಿ ಆಗಿತ್ತು ನಮ್ಮ ಕ್ವಶನ್ ಪೇಪರ್ ತುಂಬ ಈಸಿ. ಹೆಸರು? ನನ್ನ ಹೆಸರು ಹರಿಪ್ರಿಯಾ.